ಅರಕಲಗೂಡು ತಾಲೂಕಿನಲ್ಲಿ ರಾಮನಾಥಪುರದ ಬೀದಿ ಬದಿ ವ್ಯಾಪಾರಿಗಳಿಂದ ಜಾತ್ರೆ ಹೆಸರಲ್ಲಿ ಸಾವಿರಾರು ರೂಪಾಯಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಬೀದಿ ಬದಿ ವ್ಯಾಪಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ಸುಂಕ ವಸೂಲಿ ನಿಲ್ಲಿಸುವಂತೆ ಮನವಿ ಸಲ್ಲಿಸಿದರು. ವ್ಯಾಪಾರಸ್ಥರಾದ ಚೇತನ್ ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳು 15-16 ವರ್ಷಗಳಿಂದ ರಾಮನಾಥಪುರದಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ಮಾಡುತ್ತಿದ್ದು, ನಾವುಗಳು ತುಂಬಾ ಕಡುಬಡವರಾಗಿದ್ದು ಜಾತ್ರಾ ಶುಲ್ಕವನ್ನು ಕಟ್ಟಲು ಶಕ್ತಿ ಇಲ್ಲದವರಾಗಿದ್ದು, ತಾವು ದಯಮಾಡಿ ನಮಗೆ ಜಾತ್ರಾ ಶುಲ್ಕವನ್ನು ರದ್ದುಪಡಿಸಿಕೊಡಬೇಕಾಗಿದೆ ಎಂದರು. 15-20 ವರ್ಷದಿಂದ ಸರ್ಕಲಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಈಗ ಒಂದು 4-5 ವರ್ಷದಿಂದ ನಮಗೆ ಹರಾಜು ಮಾಡಿಕೊಂಡು ಸಂತೆ ಸುಂಕನೂ ಕೊಡ್ತಾ ಇದ್ದೀವಿ. ಜಾತ್ರೆ ಹರಾಜು ಮಾಡ್ಕೊಂಡ್ಬಿಡ್ತಾರೆ, 2,000-3,000 ಕೊಡಿ ಒಂದು ಅಂಗಡಿ ಅಂತಾರೆ. ಅದು ಭಾರಿ ಹೊರೆ ಆಗ್ತಾ ಇದೆ. ಏನಾರು ಹೇಳೋಕೆ ಜಗಳಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಇದೊಂದು ನಮಗೆ ಇಲ್ದಂಗೆ ಮಾಡಿಬಿಟ್ಟು ಜಾತ್ರೆ ಸುಂಕ ಮಾಡ್ಕೊಳ್ಳಿ, ಫಾರೆಸ್ಟ್ ಗೇಟಿಂದ ಆಚೆ ಮಾಡ್ಕೊಳ್ಳಿ. ನಾವು ಬೀದಿ ಬದಿ ವ್ಯಾಪಾರದವ್ರು ಎಷ್ಟು ಜನ ಇದೀವೋ ಅವರಿಗೆ ಸುಂಕ ಕ್ಯಾನ್ಸಲ್ ಮಾಡಿಕೊಡಿ ಅಂತ ನಾವು ಜಿಲ್ಲಾಧಿಕಾರಿಗಳು ಕೇಳ್ಕೊತಾ ಇದ್ದೀವಿ. ಇದು ಗ್ರಾಮ ಪಂಚಾಯತಿಯಿಂದ ಮಾಡ್ತಿದ್ದಾರೆ ಹರಾಜು. ಅವರು ಹರಾಜು ಕೂತ್ಕೊಂಡು ನಮ್ಮ ಮೇಲೆ ಸಿಕ್ಕಾಪಟ್ಟೆ ಹೊರೆ ಹಾಕ್ತಾರೆ ಸರ್. ಅದು ನಮಗೆ ಕಟ್ಟೋಕ್ಕೆ ಶಕ್ತಿ ಇಲ್ಲ. ನಮ್ಮಂತ ಇನ್ನೂ ಸುಮಾರು ಕೆಲವು ಬಡವರುಗಳಿದ್ದಾರೆ, ಅವ್ರಿಗೂ ಒಂದು ಅಂಗಡಿಗೆ 2,000-3,000 ಕೇಳ್ತಾರೆ. ಅದಕ್ಕೋಸ್ಕರ ಏನು ಮಾಡೋದು ಅಂದರೆ ಈಗ ಅದನ್ನು ಕ್ಯಾನ್ಸಲ್ ಮಾಡಿಕೊಡಿ ಅಂತ ಕೇಳಕ್ಕೆ ಬಂದಿದ್ದೀವಿ. ದಯವಿಟ್ಟು ಇದು ನಮ್ಗೊಂದು ಕ್ಯಾನ್ಸಲ್ ಮಾಡಿಕೊಡಿ. ನಮ್ಮ ಬೀದಿ ಬದಿ ವ್ಯಾಪಾರದವ್ರು ಏನಿದ್ದೀವಿ ಅಂಥವ್ರು ಮಾತ್ರ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಜಾತ್ರೆ ಹರಾಜು ಕೂತ್ಕೊಳ್ಳಿ, ಅವ್ರು ಕೆಳಗಡೆ ಮಾಡ್ಕೊಳ್ಳಿ. ನಮ್ಮ ಮೇಲ್ಗಡೆ ಎಷ್ಟು ಜನ ಇದ್ದೀವಿ ಇಷ್ಟವರೆಗೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಚೇತನ, ಸ್ವಾಮಿಗೌಡ, ಲಕ್ಷ್ಮಮ್ಮ, ಭಾರತಿ ಮತ್ತು ಫಾತಿಮಾ, ಮೀನಾಕ್ಷಿ, ರವಿಕುಮಾರು, ಗೋವಿಂದ್ರ. ಪ್ರತಿಭಟನೆಯಲ್ಲಿ ಸ್ವಾಮಿಗೌಡ, ಫಾತಿಮಾ, ಭಾರತಿ, ಮೀನಾಕ್ಷಿ, ರವಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು.